ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಮಧ್ಯಾಹ್ನ ಇನ್ನೂ ಕನ್ಫರ್ಮ್ ಆಯಿತು 3 ಗಂಟೆಗೆ ಹೋಗೋದು ಅಂತ. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಟೈಮ್ ಬಂದು 6 ಗಂಟೆ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ಬರಬೇಕು ಆಫೀಸಿಂದ. ಬಂದಮೇಲೆ ಹೊರಡೋದು. ನಾನು ನನ್ನ ಮಗ ಫುಲ್ ರೆಡಿಯಾಗಿದ್ದೀವಿ. ನೋಡಿ, ಹಾಯ್ ಮಾಡಿಚಿನಿ. ಈಗ ನನ್ನ ಹಸ್ಬೆಂಡ್ ಬಂದಮೇಲೆ ಹೊರಡೋದು. ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಂದಮೇಲೆ ಅವರು ರೆಡಿಯಾಗಿ ಆಟೋ ಬುಕ್ ಮಾಡಿದ್ವಿ ಬಸ್ ಸ್ಟಾಪ್ಗೆ, ಗೊರಗುಂಟೆಪಾಳ್ಯಕ್ಕೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ, ನಾನು ನನ್ನ ಮಗ ನನ್ನ ಹಸ್ಬೆಂಡ್ 3 ಜನನು. ನಾನು ಅಂದ್ಕೊಂಡಿದ್ದೆ ಇವತ್ತು ಸ್ಯಾಟರ್ಡೆ ನಾವು ಯಾವತ್ತೂ ಪ್ಲ್ಯಾನ್ ಮಾಡಲ್ಲ ಅಷ್ಟಾಗಿ. ಸ್ಯಾಟರ್ಡೇಸು ರಶ್ ಇರುತ್ತೆ ಬಸ್ಸಸ್ ಅಂದ್ಬಿಟ್ಟು. ಪುಣ್ಯಕ್ಕೆ ರಶ್ ಇರಲಿಲ್ಲ, ಆರಾಮ್ಸೆ ಸೀಟ್ ಸಿಕ್ಕಿತ್ತು ನಮಗೆ. ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಊಟಕ್ಕೆ ಹೋಗ್ತಾರೆ 1 to 15 ಮಿನಿಟ್ಸ್. ಅಲ್ಲಿ ಏನು ಸ್ನ್ಯಾಕ್ಸ್ ತಿಂದಿರಲಿಲ್ಲ, ಬೇಗ ಹೊಟ್ಟಿದ್ರಿಂದ ಅಲ್ಲೇ ಲೈಟಾಗಿ ಏನಾದರೂ ಒಂದು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ನನ್ನ ಮಗ ದೋಸೆ ಬೇಕು ಅಂತಿದ್ದ. ಅದಕ್ಕೆ ಮಸಾಲ ದೋಸೆ ಆರ್ಡ್ರ್ ಮಾಡಿದ್ವಿ. ನನ್ನ ಹಸ್ಬೆಂಡು ಕೂಡ ಒಂದು ಮಸಾಲೆ ದೋಸೆ ತೊಗೊಂಡ್ರು. ಅದರಲ್ಲೇ ನಾನು ಶೇರ್ ತೊಗೊಂಡೆ. ಹಾಗೆ ಆಚೆ ಬರ್ತಾ ಪಾಪ್ಕಾರ್ನ್ ಇಟ್ಟಿದ್ರು. ಪಾಪ್ಕಾರ್ನು ಸಹ ನನ್ನ ಮಗ ಬೇಕು ಅಂದ. ಸರಿ ಆಯಿತು ಅಂದ್ಬಿಟ್ಟು ಪಾಪ್ಕಾರ್ನು ಸಹ ತೊಗೊಂಡ್ವಿ. ಇನ್ನು ಡ್ರೈವರ್ ಬಂದಿರಲಿಲ್ಲ, ಹಾಗಾಗಿ ಆ ಕಡೆ ಕೊಂಡಿರ್ತೀವಿ ಅಷ್ಟೇ. ಆಮೇಲೆ ಈ ಕಡೆ ಕರ್ಕೊತೀವಿ. ಈಗ ಫೈನಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ಬಂದಿದ್ದ ತಕ್ಷಣ ಪಾಪ್ಕಾರ್ನ್ ತೊಗೊಂಡಿದ್ವಲ್ಲ, ಅದನ್ನು ಕೊಡು, ನಾನು ಮೇಕೆಗೆ ಕೊಡ್ತೀನಿ, ಮೇಕೆ ಪಾಪಾಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ. ಅದನ್ನ ಆಟ ಆಡಿಸ್ತಿದ್ದಾನೆ. ಇವಾಗ ಬಂದು ರೀಚ್ ಆಗಿದ್ವಿ. ಇವಾಗ ಟೈಮ್ ಬಂದು 9:45. ಈಗ ಅತ್ತೆ ಒಬ್ಬಟ್ಟು ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀವಿ. ನಾವೇನು ಫೋನ್ ಮಾಡಿ ಇರಲಿಲ್ಲ, ನಾವು ಸಂಜೆನೇ ಹೇಳಿದ್ದು, ಬಸ್ ಹತ್ತದ್ಮೇಲೆ ಹೇಳಿದ್ವಿ ಬರ್ತಿದ್ದೀವಿ ಅಂತ. ಹಾಗಿದ್ರು ಅತ್ತೆ ಒಬ್ಬಟ್ಟು ಮಾಡಿದರು. ನಾವು ಹೋಗೋಷ್ಟರಲ್ಲಿ ಇನ್ನೂ ಮಾಡ್ತಾಯಿದ್ರು. ಹಾಗಾಗಿ ನಾನು ಒಬ್ಬಟ್ಟು ಇನ್ನು ಸ್ವಲ್ಪ ಇತ್ತು, ನಾನು ಒಬ್ಬಟ್ಟು ಬೇಯಿಸ್ಕೊಂಡೆ. ಅತ್ತೆ ಒಬ್ಬಟ್ಟು ತಟ್ಕೊಟ್ರು. ಈ ಕಡೆ ನಾವು ಒಬ್ಬಟ್ಟು ಮಾಡ್ತಿದ್ರೆ ಅಲ್ಲಿ ಅಪ್ಪ ಮಗ ಸೇರಿಕೊಂಡು ಮೇಕೆ ಮರಿನ ಆಟ ಆಡಿಸ್ತಿದ್ದಾರೆ. ನನ್ನ ಮಗ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಇದರಲ್ಲೇ ಆಟ ಆಡಿಸ್ಕೊಂಡೇ ಇದ್ದಾನೆ. ಅತ್ತೆ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮಾಡಿದ್ರು. ಒಬ್ಬಟ್ಟೊಂದು ಬಾಕಿ ಇತ್ತು. ಕಡಲೆಕಾಳು ಸಾರು ಮತ್ತು ಕಡಲೆಕಾಳು ಸಾರು ಮಾಡ್ಕೊಂಡಿದ್ರು ಅವ್ರಿಗೆ ಅಂತ ಮಧ್ಯಾಹ್ನ. ನಾವು ಬರ್ತೀವಲ್ಲ, ಅದಕ್ಕೆ ಏನು ಒಬ್ಬಟ್ಟು ಸಾಂಬಾರು ಏನು ಮಾಡೋಕ್ಕೆ ಹೋಗಿಲ್ಲ, ಅದೇ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ಹಾಲು ರೈಸ್ ಇದಾಗಿತ್ತು ಆವತ್ತಿನ ಡಿನ್ನರ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಇದ್ದು ಬ್ರಷ್ ಎಲ್ಲ ಮಾಡಿದ್ದಾಯಿತು, ಫೇಸ್ ವಾಶ್ ಕೂಡ ಮಾಡಿದ್ದಾಯಿತು. ನನ್ನ ಮಗನೂ ಕೂಡ ನಮ್ಮ ಜೊತೆ ನಮಗಿಂತ ಬೇಗನೆ ಎದ್ದಿದ್ದಾನೆ. ಆ್ಯಕ್ಚುಲಿ ಅವ್ನು ಬೇಗ ಎದ್ದೋಳಲ್ಲ, ಅವ್ನು ಎದ್ದೋಳೋದೇ 9 o'clock. ಸ್ಕೂಲ್ ಇದ್ದಾಗ ಬೇಗ ಎದ್ದೊಳ್ತಾನೆ. ರಜಾ ಹಾಲಿಡೇಸ್ ಟೈಮಲ್ಲೆಲ್ಲ ಲೇಟಾಗಿ ಎದ್ದೋಳೋದು. ಬಟ್ ಇಲ್ಲಿಗೆ ಬಂದು ಬೇಗನೆ ಎದ್ದಿದ್ದಾನೆ. ಎದ್ಬಿಟ್ಟು ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ಮಗ ನಮಗಿಂತ ಬೇಗನೆ ಎದ್ಬಿಟ್ಟು ಆಚೆಗಡೆ ಅವ್ರ ಅಜ್ಜಿ ಜೊತೆ ಹೋಗಿ ಆ ಮೇಕೆ ಮರಿನ ಇಟ್ಕೊಂಡು ನಿಂತಿದ್ದಾನೆ. ಅಲ್ಲಿ ನನ್ನ ಹಸ್ಬೆಂಡ್ ನೀರು ಸಹ ಹಿಡಿತಿದ್ದಾರೆ. ಆಮೇಲೆ ಒಳಗೆ ಬಂದು ನಾನು ಕಾಫಿ ಇಟ್ಟೆ. ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ನೋಡಿ, ಫ್ರೆಶ್ ಪುದೀನ ತೋಟದಲ್ಲೆಲ್ಲ ಬೆಳೆದಿರ್ತಾರಲ್ಲ ಅದು. ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದು. ಎಷ್ಟು ಗಮ್ಮಂತಿತ್ತು ಅಂದರೆ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಿತ್ತು. ಇದಕ್ಕೆ ಪಲಾವ್ಗೆ ಹಾಕಿ ಮಾಡಿದ್ದೆ, ಏನು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ ಟೇಸ್ಟು. ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ, ಪಲಾವ್ ಮಾಡೋಣ ಅಂದ್ಬಿಟ್ಟು. ಎಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಒಗ್ಗರಣೆಗೂ ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಾಗಲೆಲ್ಲ ಜಾಸ್ತಿ ಪಲಾವು, ಟೊಮೆಟೊ ಬಾತು ಆ ಥರನೇ ಇರುತ್ತೆ ರೈಸ್ ಐಟಮು, ಇಲ್ಲಾಂದರೆ ದೋಸೆ. ಯಾಕಂದರೆ ತಿಂಡಿಗಳು ಜಾಸ್ತಿ ಮಾಡಲ್ಲ. ನಾವು ಬಂದಾಗಲಷ್ಟೇ ತಿಂಡಿಗಳು. ಇಲ್ಲಾಂದರೆ ಅವ್ರು ಬರೀ ಮುದ್ದೆ, ಅನ್ನ, ಸಾಂಬಾರು, ಚಪಾತಿ ಆ ಥರ. ರೊಟ್ಟಿ ಜಾಸ್ತಿ. ಅದಕ್ಕೆ ನಾನು ಬಂದಾಗ ಜಾಸ್ತಿ ಸ್ವಲ್ಪ ರೈಸ್ ಐಟಮ್ಸ್ ಜಾಸ್ತಿ. ಯಾವಾಗಲೂ ಪಲಾವೇ ಇರುತ್ತೆ, ಪಲಾವು ಇಲ್ಲ ದೋಸೆ ಎರಡೇ ಇರುತ್ತೆ. ಈಗ ಮಾಡ್ತಾಯಿದ್ದೀನಿ.
ಈಗ ಅತ್ತೆ ಎಮ್ಮೆಗೆ ಅಂದ್ಬಿಟ್ಟು ಎಮ್ಮೆ ಕಟ್ಟಾಕಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಎಲ್ಲ ಕಡಿಮೆ ರಿಸೋರ್ಸಲ್ಲೇ ಕಡಿಮೆ ಐಟಮ್ಸಲ್ಲೇ ಪಲಾವನ್ನ ಮಾಡ್ತೀನಿ. ಯಾಕಂದರೆ ಇಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರಲ್ವಲ್ಲ, ಹಾಗಾಗಿ ಏನಿರುತ್ತೋ ಅದರಲ್ಲೇ ಪಲಾವ್ ಮಾಡ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಯಾಕಂದರೆ ಇಲ್ಲೆಲ್ಲ ಫ್ರೆಶ್ ಆಗಿ ತೋಟದಲ್ಲಿ ಬೆಳೆದಿರುತ್ತೆ ಪುದೀನ ಕೊತ್ತಂಬರಿ ಎಲ್ಲ, ಹಾಗಾಗಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತಲ್ಲ, ಹಾಗಾಗಿ ಟೇಸ್ಟ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಪಲಾವ್ಗೆ ನಾನು ಯಾವುದೇ ರೀತಿಯಂಥ ಪೌಡರು ಏನು ಯೂಸ್ ಮಾಡಿಲ್ಲ. ಬರೀ ಗರಂ ಮಸಾಲನೂ ಅಷ್ಟೇ, ಬರೀ ಚಕ್ಕೆ ಲವಂಗ ಅಷ್ಟೇ ಹಾಕಿದ್ದೀನಿ. ಏಲಕ್ಕಿ 3 ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಎಲ್ಲ ಹಾಕ್ಬಿಟ್ಟು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಏನು ಹಾಕ್ತಲೇ ಮಾಡಿದ್ರೂ ಟೇಸ್ಟು ಸಕ್ಕತ್ತಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಟಿಫನ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನನ್ನ ಮಗ ಆಟ ಆಡ್ತಿದ್ದ, ಹಾಗಾಗಿ ಇಲ್ಲೇ ಕುತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಇವಾಗ ಸಂಡೇ ಆಗಿರೋದ್ರಿಂದ ಫಿಶ್ ತಂದಿದ್ದಾರೆ. ಮನೇಲೇ ಒಂದು ನಾಟಿ ಕೋಳಿ ಇತ್ತು, ನಾಟಿ ಕೋಳಿನೂ ಸಹ ಕುಯ್ದಿದ್ದಾರೆ. ಹೊರಗಡೆಯಿಂದ ಫಿಶ್ ತಂದಿದ್ದಾರೆ. ಫಿಶ್ನ ಫ್ರೈ ಮಾಡೋಣ ಅಂತ, ಚಿಕನ್ನ ಸಾಂಬಾರು ಮಾಡೋಣ ಅಂತ ಮಾಡಬೇಕು. ಇದು ಫಿಶ್ಗೆ ಫ್ರೈಗೆ ನಾನು ಹೇಗೆ ಮಸಾಲ ಕಲಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಫಿಶ್ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ, ಹಾಗಾಗಿ ಫಿಶ್ ತರಿಸ್ಕೊಂಡಿದ್ವಿ. ಫಿಶ್ ತವಾ ಫ್ರೈ ಮಾಡೋಣ ಅಂತ. ಇಲ್ಲಿ ಆಲ್ರೆಡಿ ನಮ್ಮ ಮಾವ ಕೋಳಿನೂ ಸಹ ಕಟ್ ಮಾಡಿಕೊಟ್ಟಿದ್ದಾರೆ, ನಾಟಿ ಕೋಳಿ. ಈಗ ನಾನು ಫಿಶ್ಗೆ ಫಸ್ಟು ಮಸಾಲ ಕಲಸಿ ಇಟ್ಬಿಡ್ತೀನಿ. ಬೇಕಾದ್ರೆ ಅದು ಎಲ್ಲ ಮ್ಯಾರಿನೇಟ್ ಆಗಬೇಕಲ್ಲ, ಹಾಗಾಗಿ ಫಸ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಆಗೋಷ್ಟು ನಾನು ಪೆಪ್ಪರ್ ಪೌಡರ್, ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 5 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಒಂದು 4 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ 2 kgಗೆ ಮಾಡ್ತಿರೋದು ಫಿಶ್. ಇದು 2 kgಗೆ 3 ನಿಂಬೆಹಣ್ಣಿನ ರಸ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಅತ್ತೆ ನೋಡ್ತಿದ್ದಾರೆ, ಏನಿದ್ದವ್ರು ವೀಡಿಯೋ ಏನೋ ಫೋನಲ್ಲಿ ಮಾಡ್ತಿದ್ದಾಳಲ್ಲ ಅಂದ್ಬಿಟ್ಟು ನೋಡ್ತಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ನನಗೆ. 2 ಸ್ಪೂನಷ್ಟು ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ಮೇಲೆ ಈಗ ಒಂದೊಂದೇ ಫಿಶ್ದು ಪೀಸಸ್ ಇರುತ್ತಲ್ಲ, ಅದಕ್ಕೆ ಹೀಗೆ ಮಸಾಲೆನ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಉದ್ದ ಫಿಶ್ ಒಂದೇ ಆಯಿತು ಅಂದರೆ ಮಧ್ಯದಲ್ಲಿ ಕಟ್ ಹಾಕ್ಕೊಂಡು ಮಸಾಲಾನ ನೀಟಾಗಿ ಸ್ಪ್ರೆಡ್ ಮಾಡಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲ ಫಿಶ್ಗೂ ನಾನು ಮಸಾಲಾನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಬೇಕು. 1-2-3 ಅವರ್ಸ್ ಮ್ಯಾರಿನೇಟ್ ಆಯಿತು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫಿಶ್ಗೆ ಮಸಾಲೆ ಎಲ್ಲ ಹಚ್ಚಿದ್ದಾಯಿತು. ಈಗ 1-2-3 ಅವರ್ಸು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರಿಜ್ ಇರಲಿಲ್ಲ, ಹಾಗೇ ನಾನು ಹೊರ್ಗಡೆನೇ ಇಟ್ಟಿದ್ದೀನಿ. ಅದನ್ನು ಕಲಸಿಟ್ಬಿಟ್ಟು ಈ ಕಡೆ ನಾನು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಸಾಂಬಾರು ಮಾಡಿ ಬೇಯಕ್ಕೆ ಇಟ್ಬಿಡ್ತು ಅಂದರೆ ಅತ್ತೆ ನೋಡ್ಕೊತಾರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಬೇಯಕ್ಕೋಸ್ಕರ ಇಟ್ಬಿಟ್ಟು ಹೋಗ್ತಿದ್ದೀನಿ. ಇಟ್ಬಿಟ್ಟು ಈಗ ತೋಟದ ಹತ್ರ ಹೋಗ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿ ಅತ್ತೆ ಇದ್ದಾರೆ ಮನೇಲಿ, ಎಲ್ಲ ರೆಡಿ ಮಾಡಿಬಿಟ್ಟು ಬೇಯಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಈಗ ನನ್ನ ಮಗ ಆಲ್ರೆಡಿ ಅವ್ರ ತಾತದ ಜೊತೆ ಹೋಗಿದ್ದಾನೆ. ಈಗ ನಾನು ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀನಿ. ಎಳ್ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಜವಳಿ ಅದು ಕುಡ್ಡು, ಜವಳಿ ಕುಡ್ಡು. ತೋಟದ ಹತ್ರ ಬರ್ತಿದ್ದಂಗೆ ಜಿಡಿ ಸ್ಟಾರ್ಟ್ ಆಯಿತು. ಮಳೆ ಏನು ಜೋರಾಗಿ ಏನು ಬರಲಿಲ್ಲ, ಜಿಡಿ ಸ್ಟಾರ್ಟ್ ಆಯಿತು. ಹಾಗಾಗಿ ನನ್ನ ಮಗ ಇದನ್ನ ಅಂದ್ಬಿಟ್ಟು ಸೇಫರ್ ಸೈಡ್ಗೆ ಅಂದ್ಬಿಟ್ಟು ಛತ್ರಿನೂ ಸಹ ತೊಗೊಂಬಂದಿದ್ವಿ. ಅದನ್ನ ಇಟ್ಕೊಂಡು ನಿಂತಿದ್ದೀವಿ. ಫುಲ್ ಗಾಳಿ ಬರ್ತಾ ನೋಡಿ ಗೈಸ್. ಇನ್ನು ಪೀಚ್ ಇದು, ಇನ್ನು ಚಿಕ್ಕದು ಇದು ಮರ. ತೋಟದ ಹತ್ರ ಬಂದ್ವಿ ಗೈಸ್. ಮಳೆ ಅಲ್ಲಿ ಜಿಡಿ ಸ್ಟಾರ್ಟ್ ಆಗೋಯ್ತು. ಮಳೆ ಬರೋ ಥರ ಇರಲಿಲ್ಲ, ಸ್ವಲ್ಪ ಮೋಡ ಮುಚ್ಕೊಂಡೇ ಇತ್ತು, ಆದರೆ ಮಳೆ ಬರೋ ಥರ ಇರಲಿಲ್ಲ. ಇನ್ನು ನೋಡಿದ್ರೆ ಇಲ್ಲಿ ಬಂದು ಮಳೆ ಬಂತು. ಸೇಫರ್ ಸೈಡ್ಗೆ ಅಂದ್ಬಿಟ್ಟು
ಛತ್ರಿ ತಂದಿದ್ವಿ, ಯೂಸ್ ಆಯಿತು. ಈಗ ಇಲ್ಲಿ ಕುಂತಿದ್ದೀವಿ. ನನ್ನ ಹಸ್ಬೆಂಡ್ ಎಳ್ನೀರು ತೊಗೊಂಬಂದು ಕೊಡ್ತೀನಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ಕೂತಿದ್ದೀವಿ. ಊರಿಗೆ ಬಂದಾಗಲೆಲ್ಲ ನಾವು ತೋಟಕ್ಕೆ ಬಂದೇ ಬರ್ತೀವಿ, ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಬರೋದೇ ಅಪರೂಪ. ನಾವು 3 months ಒನ್ಸ್ ಬರ್ತೀವಿ. ಹಾಗಾಗಿ ತೋಟದ ಹತ್ರ ಬಂದು ಎಳ್ನೀರು ಕುಟ್ಕೊಂಡು ತಿರ್ಗಾ ಬೆಂಗಳೂರಿಗೆ ವಾಪಸ್ ಬರಬೇಕಂದ್ರೆ ಎಳ್ನೀರು ತೊಗೊಬರೋದು, ಅದು ತೊಗೊಂಬರ್ತೀವಿ. ಫುಲ್ ಫ್ರೆಶ್ ಹೇರು, ಗಾಳಿ ಪರ್ತ ಜಾಸ್ತಿನೇ ಇದೆ. ಇಲ್ಲಿ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಕಿತ್ತಾಬ್ಲು ಇಟ್ಕೊಂಡು ಅವನು ಇದು ಮಾಡ್ತಿದ್ದಾನೆ, ಮಣ್ಣನ್ನ ಕಿತ್ತುತ್ತಿದ್ದಾನೆ. ಇಲ್ಲಿ ಬಂದಾಗ ಫುಲ್ ಫ್ರೀ ಬಿಟ್ಬಿಡ್ತೀವಿ. ಯಾಕಂದರೆ ಮಣ್ಣು ಫ್ರೆಶ್ ಮಣ್ಣೆಲ್ಲ ಸಿಗಲ್ವಲ್ಲ, ಅಲ್ಲಿ ಫುಲ್ ಗಲೀಜಿರುತ್ತೆ. ಹಾಗಾಗಿ ಇಲ್ಲಿ ಬಂದಾಗ ಅವನಿಗೆ ಫುಲ್ ಫ್ರೀನೇ ಬಿಟ್ಬಿಡ್ತೀವಿ. ಏನು ರಿಸ್ಟ್ರಿಕ್ಷನ್ಸ್ ಏನು ಮಾಡೋಕ್ಕೋಗಲ್ಲ. ಎಲ್ಲ ಮಾಡಬೇಕು ನೋಡಿ ಗೈಸ್. ಇನ್ನು ಎಳ್ನೀರು ಕುಡಿಯೋಕ್ಕೆ ವಾಟರ್ ಬಾಟ್ಲು ಸಿಪ್ಪರ್ದು ಪೈಪ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಅವ್ನು ಕುಡಿತಿದ್ದಾನೆ. ಫಸ್ಟು ನನ್ನ ಮಗನಿಗೆ ಎಳ್ನೀರು ಕುಡಿಸಿ, ಅವನಿಗೆ ತುಂಬ ಇಷ್ಟ ಎಳ್ನೀರು ಅಂದರೆ. ಹಾಗಾಗಿ ಫಸ್ಟ್ ಅವನಿಗೆ ಕುಡಿಸ್ಬಿಟ್ಟು ಆಮೇಲೆ ನಾನು ಕುಡಿತಿದ್ದೀನಿ. ಎಳ್ನೀರು ಬೆಂಗಳೂರಲ್ಲೆಲ್ಲ 50 rupees, ಆದರೆ ಊರಿಗೆ ಹೋದರೆ ನಮಗೆ ಫ್ರೀಯಾಗಿ ಸಿಗುತ್ತೆ. ನಮ್ಮದೇ ತೋಟ ಇದೆಯಲ್ಲ, ಹಾಗಾಗಿ ಇದೆಲ್ಲ ಆಯಿತು ಗೈಸ್. ಇವಾಗ ಮನೆಗೆ ಹೋಗ್ತಿದ್ದೀವಿ. ಮಳೆ ಬರೋಷ್ಟರಲ್ಲಿ ಬೇಗ ಮನೆಗೆ ಸೇರ್ಕೋಬೇಕು. ನವಿಲ್ ಸೌಂಡ್ ಕೇಳಿಸ್ತಿದೆ ಅಂದ್ಕೊತೀನಿ. ಇಲ್ಲಿ ತೋಟದ ಹತ್ರ ಬಂತು ಅಂದರೆ ನವಿಲ್ ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ. ನವಿಲು ಒಂದೊಂದ್ಸಲಿ ಕಾಣಿಸ್ತಿರುತ್ತೆ. ನಮ್ಮ ತೋಟದ ಹತ್ರ ಹೋಗ್ಬೇಕಾದ್ರೆ ಈ ಥರ ಕೆರೆನೂ ಸಹ ಇದೆ. ಕೆರೆಯಿಂದ ಆ ಕಡೆ ಹೋದ್ರೂ ನಮ್ಮದು ತೋಟ ಇದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದೆ ನೋಡಿ, ಫುಲ್ ನೀರು. ಹಳ್ಳಿ ಕಡೆ ಬಂದಾಗಂತೂ ಈ ಥರ ಫುಲ್ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಬೋದು. ದೊಡ್ಡದಾಗಿದೆ. ಇಲ್ಲೆಲ್ಲ ಬಟ್ಟೆನೂ ಸಹ ಒಕ್ಕೊಂತ. ಇದ್ರೊಳಗೆ ಮೀನು ಸಹ ಇದೆ, ಆದರೆ ಯಾರೂ ಹಿಡಿಯಲ್ಲ. ಹಿಂದೆಗಡೆ ನೋಡಿ ಅಪ್ಪ ಮಗ ಬರ್ತಿದ್ದಾರೆ. ಫುಲ್ ಒಂಥರ ಫ್ರೆಶ್ ಏರ್, ಗಾಳಿ ಪರ್ತ ಜಾಸ್ತಿ ಇದೆ. ಅದೂ ಸೌಂಡ್ ಕೇಳಿಸ್ಬೋದು ಅಂದ್ಕೊತೀನಿ. ಇನ್ನೂ ಹಣ್ಣಾಗಿಲ್ಲ. ಕಾರಬ್ಬ ಅಲ್ಲೇ ಆಯಿತು, ಇನ್ನೂ ಹಣ್ಣಾಗಿಲ್ಲ. ಆದ್ರೂ ಇನ್ನೂ 1 ತಿಂಗಳು ಬೇಕು ಹಣ್ಣಾಗ. ಇದೇನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲ ಇದೆ ನೋಡಿ, ಕಾರೆ ಹಣ್ಣು ಹಣ್ಣಾಗಿಲ್ಲ. ಪಕ್ಷಿ ಎಲ್ಲ ಗೂಡು ಕಟ್ಕೊಂಡಿದೆ, ಕಾಣಿಸ್ತಿದೆ ಅನ್ಕೋತೀನಿ. ಅದು ಗೀಜುಗನ್ ಗೂಡು ಅಂತಾರೆ, ಇವಳಿಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಮನೆಯೊಳಗೆ ಅದನ್ನು ಗೀಜುಗನ್ ಗೂಡು ಅಂತ ಕರೀತಾರೆ. ನೋಡಿ ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನಮಗೆಲ್ಲ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಪಾಠ ಇತ್ತು. ಇವಾಗೆಲ್ಲ ತೆಗ್ದಾಕ್ಬಿಟ್ಟವ್ರು, ಏನೋ ಗೊತ್ತಿಲ್ಲ. ಇದು ಗೀಜುಗನ್ ಗೂಡು ಅಂತ. ಇದು ಕಾರೆ ಹಣ್ಣು ಅಲ್ಲಿ ಹಣ್ಣಾಗಿರಲಿಲ್ಲ, ಇಲ್ಲಿ ಹಣ್ಣಾಗಿರೋದು ತೋರಿಸ್ತೀನಿ. ಹುಷಾರಾಗಿ ಕೀಳಬೇಕು, ಮುಳ್ಳು ಇರ್ತವೆ. ಕಾರೆ ಮುಳ್ಳು ಸ್ವಲ್ಪ ಜಾಸ್ತಿನೇ ಇದೆ ಗೈಸ್, ಹುಷಾರಾಗಿ ಕೀಳಬೇಕು. ಸ್ವಲ್ಪ ದೊರಗಾಯಿ ಆಗಿದೆ. ಇದು ದೇವ್ರ ಪೂಜೆಗೆ ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತಾರೆ, ಕಳ್ಸಕ್ಕೆ ಇಡಕ್ಕೆ ಅಂದ್ಬಿಟ್ಟು. ತೋಟದಿಂದ ಬಂದು ಬರೋಷ್ಟರಲ್ಲಿ ಆಲ್ರೆಡಿ 2:30 ಆಗಿಬಿಟ್ಟಿತ್ತು. ಬಂದಿದ್ದ ತಕ್ಷಣ ನಾನು ಫಿಶ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ತವಾನ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಒಂದೊಂದನೇ ಫಿಶ್ ಪೀಸಸ್ನ ನಾನು ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ತವಾ ಫ್ರೈಯೇ ಚೆನ್ನಾಗಿರುತ್ತೆ, ಆಯಿಲ್ ಕನ್ಸಂಪ್ಷನ್ ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಇದೇ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ಹಾಗಾಗಿ ನಾನು ಇದನ್ನೇ ತವಾ ಫ್ರೈಯೇ ಮಾಡೋದು ಜಾಸ್ತಿ. 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಇದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು ಫ್ರೈ, ತವಾ ಫ್ರೈ. ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಸಖತ್ತಾಗಿರುತ್ತೆ ಇದು ಟೇಸ್ಟು. ಫಿಶ್ ತವಾ ಫ್ರೈ ಮಾಡಿದ್ಮೇಲೆ ಅತ್ತೆ ಅಷ್ಟೊತ್ತಿಗೆ ಮುದ್ದೆ ಮಾಡಿದರು. ಮುದ್ದೆ ನಾಟಿ ಕೋಳಿ ಸಾರು, ಫಿಶ್ಶು ಸೂಪರ್ ಕಾಂಬಿನೇಷನ್ನು. ಆವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಮಂಡೇ. ಟೊಮೆಟೊ ಗೊಜ್ಜು ಮತ್ತು ದೋಸೆ. ಈಗ ದೋಸೆನ ಹಾಕ್ಕೊಡ್ತಾಯಿದ್ದೀನಿ, ಬಿಸಿ ಬಿಸಿ ದೋಸೆ. ನಮ್ಮ ಅತ್ತೆ ನಮ್ಮ ಮಾವ ಇರಲಿಲ್ಲ, ಅವರು ಹೊಲ್ದ ಹತ್ರ ಹೋಗಿದ್ರು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಮ್ಮ ಮಗನಿಗೂ ಹಾಕ್ಕೊಟ್ಟು ಇವಾಗ ಸೊಪ್ಪು ಸೋಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು.
ಹಳ್ಳಿಗಳ ಕಡೆ ಬಂತು ಅಂದರೆ ಫ್ರೆಶ್ಶು ಸೊಪ್ಪು, ಅದು ಸೊಪ್ಪು ಬಿಡಿಸ್ಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಇದು ಫ್ರೆಶ್ ಇದೆಯಾ ಇಲ್ವಾ ಅಂತ. ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇವಾಗ ಹಸಿ ಕಾಳು ಅಲಸಂಡೆ ಕಾಳು ಬರುತ್ತಲ್ಲ ಅದನ್ನು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಈ ಕಡೆ ಸಾಂಬಾರು ಕೂಡ ಬೇಯ್ತಾ ಇದೆ. ಈ ಕಡೆ ನಾನು ಪಲ್ಯಕ್ಕೂ ಸಹ ಒಗ್ಗರಣೆ ಮಾಡಿದ್ದೀನಿ. ಬೇಗ ಇವಾಗ ಊಟ ಬಂದ್ಬಿಟ್ಟು ಅನ್ನ ಉಪ್ಸಾರು ಮತ್ತು ಪಲ್ಯ ಊಟ ಎಲ್ಲ ಮುಗಿಸಿ ಇವಾಗ ನಾವು ಬೆಂಗಳೂರಿಗೆ ವಾಪಸ್ ಬರೋದಿದ್ದೀವಿ. ಆವಾಗ ನನ್ನ ಮಗ ಮೇಕೆ ಪಪ್ಪಾಗೆ ಬಾಯ್ ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದಾನೆ. ಅವನಂತೂ ಊರಲ್ಲಿ ಇದ್ದಷ್ಟು ದಿನ ಅದು ಮರಿ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಅದ್ರೇನೇನು ಹಿಂಸೆ ಮಾಡಲ್ಲ, ಅವನು ಸುಮ್ಮನೆ ಮುಟ್ತಾನೆ ಅಷ್ಟೇ. ಈಗ ಊಟ ಎಲ್ಲ ಮುಗಿತು. ಈಗ ಬ್ಯಾಕ್ ಟು ಬೆಂಗಳೂರು. ಇವಾಗ ಬೆಂಗಳೂರಿಗೆ ಹೊರಡಬೇಕು. ಟೈಮ್ ಬಂದು 3 ಗಂಟೆ. ಈಗ ಹೊರಡ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗ್ತಿದ್ವಿ ಅಂದ್ಬಿಟ್ಟು ನಮ್ಮ ಮಾವನ ಮತ್ತೆ ನನ್ನ ಮಗನಿಗೆ ಬಾಯ್ ಮಾಡ್ತಿದ್ದಾರೆ. ನಾವು ಬೆಳ್ಳೂರು ಕ್ರಾಸ್ವರೆಗೂ ನಮ್ಮ ಮಾವನ ಗಾಡೀಲಿ ಬರ್ತೀವಿ. ನಮ್ಮ ಮಾವನ ಗಾಡಿ ಬಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಈ ಕಡೆ ಬೆಂಗಳೂರಿಗೆ ಬರ್ತೀವಿ. ನಮ್ಮೂರಿಗೆ ಹೋಗ್ಬೇಕಾದ್ರೂ ಕೆರೆ ಸಿಗುತ್ತೆ, ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೂ ಕೆರೆ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ 2ರಿಂದ 3 ಕೆರೆ ಇದ್ದಾವೆ. ಊರಿಗೆ ಹೋಗೋಷ್ಟರಲ್ಲಿ ಸಖತ್ ವ್ಯೂನ ಎಂಜಾಯ್ ಮಾಡ್ಬೋದು. ಮನೆಗೆ ರೀಚ್ ಆದ್ವಿ. 6:15ಗೆಲ್ಲ ರೀಚ್ ಆದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.